ನಮಗಿವತ್ತು ಹಲಸಿನಕಾಯಿ ಸಿಕ್ಕಿತ್ತು. ನಾವಿದಕ್ಕೆ ಗುಜ್ಜೆ ಅಂತ ಹೇಳೋದು. ನಮ್ಮ ಮಂಗಳೂರು ಕಡೆ ಗುಜ್ಜೆ ಉಪ್ಕರಿ, ಗುಜ್ಜೆ ತಾಳ್ಳ ಅಥವಾ ಗುಜ್ಜೆ ಸುಕ್ಕ ಇದೆಲ್ಲ ತುಂಬ 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 ಫೇಮಸ್ ಐಟಮ್ಸ್. ಈ ಮದುವೆ ಮನೆಯಲ್ಲಿ ಆಗಿರ್ಬೋದು, ಈ ಸೀಸನಲ್ಲಿ ಎಲ್ಲ ಮನೆಗಳಲ್ಲಿ ಇದನ್ನು ಮಾಡಿಯೇ ಮಾಡ್ತಾರೆ. ಸೊ ನಾನಿವತ್ತು ಗುಜ್ಜೆ ಉಪ್ಕರಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೇನೆ ಆಯಿತಾ. ಸೊ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, 4 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಉದ್ದು, ಅರ್ಧ ಸ್ಪೂನ್ ಜೀರಿಗೆ, ಒಂದು 5 ಎಸ್ಲು ಬೆಳ್ಳುಳ್ಳಿ, ಒಂದು 4 ರಿಂದ 5 ಉದ್ದ ಮೆಣಸು ಇದಿಷ್ಟನ್ನು ಹಾಕಿ ಚಂದ ಫ್ರೈ ಮಾಡಿಕೊಳ್ಳುವ. ಐಟಮ್ಸ್ ಅನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ 1 ಕಪ್ಪಷ್ಟು ಕಾಯಿ ತುರಿ, ಚಿಟಿಕೆ ಅರಶಿನ, ಒಂದು ಸಣ್ಣ ಹುಣಸೆ ಹಣ್ಣಿನ ತುಂಡು ಇದಿಷ್ಟನ್ನು ಹಾಕಿ ಉಂಟಲ್ಲ ಪೌಡರ್ ಮಾಡಿಕೊಳ್ಬೇಕು. ತರಿಯಾಗಿರಬೇಕು, ನೀರು ಹಾಕ್ಲಿಕ್ಕಿಲ್ಲ. ಗುಜ್ಜೆ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಇದನ್ನು ಕುಕ್ಕರಿಗೆ ಹಾಕಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಂದ್ಸಲ. ನೆಕ್ಸ್ಟ್ ಇದನ್ನು 1 ವಿಷಲ್ ಆಗಿ ಕೂಗಿಸ್ಕೊಳ್ಬೇಕು. ಜಾಸ್ತಿ ಕೂಗಿಸಿದ್ರೆ ಉಂಟಲ್ಲ ಇದು ಗುಜ್ಜೆ ಬೆಂದು ಹೋಗ್ತದೆ. 1 ವಿಸಿಲ್ ಆದಮೇಲೆ ಪರ್ಫೆಕ್ಟ್ ಆಗಿ ಬೆಂದಿದೆ ಇದು. ನೆಕ್ಸ್ಟ್ ಇದನ್ನೊಂದು ಪ್ಯಾನಿಗೆ ಶಿಫ್ಟ್ ಮಾಡಿಕೊಳ್ಳುವ. ಬೇಯಿಸಿದಂಥ ನೀರಿರ್ತದೆ ನೋಡಿ, ಅದನ್ನು ಸಹ ಈ ಪ್ಯಾನಿಗೆ ಹಾಕಿಕೊಳ್ಳಿ. ಆಗಲೇ ರುಬ್ಬಿಕೊಂಡಂಥ ಈ ಮಸಾಲೆ ಇದಿಷ್ಟನ್ನು ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಳ್ಳುವ. 1 ಕುದಿ ಬರುವವರೆಗೆ ಇದನ್ನು ಬೇಯಿಸಿಕೊಳ್ಳಿ. ಮಸಾಲೆದು ಹಸಿ ವಾಸನೆ ಹೋಗಬೇಕು. ಇದಿಷ್ಟಾದರೆ ಇದು 90% ರೆಡಿ. ನೆಕ್ಸ್ಟ್ ಇದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡುವ. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಜಜ್ಜಿದಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚಂದ ಫ್ರೈ ಮಾಡಿಕೊಳ್ಳಿ. ಆಗಲೇ ರೆಡಿ ಆದಂಥ ಗುಜ್ಜೆ ಉಪ್ಕರಿಗೆ ಇದನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ. ಸೂಪರ್ ಆಗಿರ್ತದೆ. ಎಸ್ಪೆಷಲಿ ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸಿದಂಥದ್ದು. ನಮ್ಮೂರಲ್ಲಂತೂ ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ.